ನನ್ ಮೈಂಡಲ್ಲಿ ಒಂದು ಹುಡುಗಿ ಇದ್ದಾಳೆ, ಸ್ವಲ್ಪ ಗಂಡ್ಬಿರಿ, ಮುಲಾಜಿಲ್ದಂಗೆ ಮುಖದ ಮೇಲೆ ಬೀಸ್ತಾಳೆ. ಅಂತವಳಾದ್ರೆ ನಿಂಗೆ ಪರ್ಫೆಕ್ಟ್ ಜೋಡಿ ಆಗ್ತಾಳೆ. ಸಮಯ ಬರ್ಲಿ, ಮೂವ್ ಮಾಡಿ ನಿನ್ ಮದ್ವೆನ ಮುಗಿಸ್ಬಿಡ್ತೀನಿ. ಈ ಸ್ವೀಟ್ ಬಿಸ್ನೆಸ್ಗಿಂತ ಬೇಕಾ ಪ್ರೂಫು? ಭಯ ಪಡ್ಬೇಡ, ನಿನ್ ಬಗ್ಗೆ ನಿನ್ನ ಅಣ್ಣನ ಹತ್ರ ನಾನು ಹೇಳಲ್ಲ. ನಿಮ್ಮಿಬ್ರು ನಡುವೆ ನನ್ನಿಂದ ಡಿಫ್ರೆನ್ಸ್ ಬರ್ಬಾರ್ದು. ನಮ್ ಕೂಡು ಕುಟುಂಬ ಮುರಿಬಾರ್ದು ಅನ್ನೋ ಒಂದೇ ಒಂದ್ ಕಾರಣಕ್ಕೆ ನಿನ್ನ ಕ್ಷಮಿಸ್ತಾ ಇದ್ದೀನಿ. ಇನ್ನೊಂದ್ಸಲ ಈ ತರ ಏನಾದ್ರೂ ಆಕ್ಟಿವಿಟಿ ಕಂಡು ಬಂತು ಅಂದ್ರೆ ಮುಲಾಜೆ ಇಲ್ಲ, ಡೈರೆಕ್ಟ್ ಜೈಲೆ. ಏನ್ ಕರ್ದಿದ್ದು? ನನ್ ಮೈದ್ನನ್ ಜೊತೆ ಮಾತಾಡೋಣ ಅನ್ಸ್ತು, ಕರ್ದೆ. ಥ್ಯಾಂಕ್ ಯು ಕಪಿಲ್. ಥ್ಯಾಂಕ್ಸಾ? ಯಾತಕ್ಕೆ? ನೀನ್ ಕೊಟ್ಟಿರೋ ವಿಡಿಯೋ ಸಹಾಯದಿಂದನೇ ನಾನಿವತ್ತು ಆ ಕಳ್ಳಿ ಪರಿಮಳನ ಹಿಡ್ದಿದ್ದು. ನಿಜವಾದ ಕಳ್ಳ ರಾಣ, ಆದ್ರೆ ಅದನ್ನ ನಾನ್ ಬಾಯ್ ಬಿಡಕ್ಕಾಗಲ್ಲ. ಒಳ್ಳೆಯವನು ಕೆಟ್ಟವನು ಅಣ್ಣ ಆಗ್ಬಿಟ್ಟ ನನ್ಗೆ. ನಿನ್ನಿಂದ ಇವತ್ತು ನಮ್ಮ ಅಂಗಡಿ ರೆಪ್ಯುಟೇಷನ್ ಉಳಿತು. ಮಾವನವ್ರ ಹೆಸರಿಗೆ ಅಂಟಿದ ಕಳಂಕ ದೂರ ಆಯ್ತು. ನಿಮ್ಮ ಅಣ್ಣನ ಟೆನ್ಷನ್ನು ಕಡಿಮೆ ಆಯ್ತು. ಥ್ಯಾಂಕ್ ಯು ಕಪಿಲ್. ಹಾಗೆ ನೋಡಿದ್ರೆ ಈ ಮನೆ ಋಣ ನನ್ನ ಮೇಲೆ ಸಾಕಷ್ಟಿದೆ. ನಮ್ಮಪ್ಪ ಹೇಳ್ದಾಗೆ ನಾವು ಇವತ್ತು ಒಳ್ಳೆ ಸ್ಥಿತಿಯಲ್ಲಿದ್ದೀವಿ ಅಂತಂದ್ರೆ ಅದಕ್ಕೆ ಕಾರಣ ಜಗದೀಶ್ ದೊಡ್ಡಪ್ಪ. ಅವ್ರು ಯಾವತ್ತೂ ನನ್ನನ್ನು ಅವ್ರ ತಮ್ಮನ ಮಗನ ಥರ ಟ್ರೀಟ್ ಮಾಡಲೇ ಇಲ್ಲ, ಸ್ವಂತ ಮಗನ ಥರ ಟ್ರೀಟ್ ಮಾಡಿದ್ದಾರೆ. ಅನ್ಫಾರ್ಚುನೇಟ್ಲಿ ಅವ್ರು ಬದುಕಿರೋಷ್ಟು ದಿನ ನನಗೆ ಅವ್ರ ಬೆಲೆ ಗೊತ್ತಾಗಿಲ್ಲ. ಈಗೀಗ ಅದನ್ನ ನೆನೆಸ್ಕೊಂಡು ಪಶ್ಚಾತ್ತಾಪ ಪಡ್ತಾ ಇದ್ದೀನಿ. ಮನೆ ಮಗನಾಗಿ ನನ್ನ ಕರ್ತವ್ಯನ ನಾನು ಮಾಡಿದ್ದೀನಿ ಅಷ್ಟೆ. ಇದಕ್ಕೆಲ್ಲ ಥ್ಯಾಂಕ್ಸ್ ಹೇಳೋ ಅವಶ್ಯಕತೆ, ಅದನ್ನ ನೀವೇ ಇಟ್ಕೊಳ್ಳಿ. ಬರ್ತಾ ಬರ್ತಾ ನನ್ನ ಮೈದ್ನ ತುಂಬಾ ಒಳ್ಳೆ ಹುಡುಗಾಗ್ ಬದಲಾಗ್ತಾ ಇದ್ದಾನೆ. ಆದ್ರೆ ಸ್ವಲ್ಪ ಬಿಂಕ ಜಾಸ್ತಿ. ಅದು ನನ್ನ ಕ್ಯಾರೆಕ್ಟರು. ಮದ್ವೆ ವಯಸ್ಸಾಯ್ತು, ಒಂದ್ ಒಳ್ಳೆ ಹುಡ್ಗಿನ್ ನೋಡಿ ಗಂಟ್ ಹಾಕಿದ್ರೆ ಬಹುಶಃ ಈ ಬಿಂಕ ಬಿನ್ನಾಣ ಎಲ್ಲ ಕಡಿಮೆ ಆಗ್ಬೋದೇನೋ. ನನ್ ಮೈಂಡಲ್ಲಿ ಒಂದ್ ಹುಡ್ಗಿ ಇದ್ದಾಳೆ, ಸ್ವಲ್ಪ ಗಂಡ್ಬಿರಿ, ಮುಲಾಜಿಲ್ದಂಗೆ ಮುಖದ ಮೇಲೆ ಬೀಸ್ತಾಳೆ. ಅಂತವಳಾದ್ರೆ ನಿಂಗೆ ಪರ್ಫೆಕ್ಟ್ ಜೋಡಿ ಆಗ್ತಾಳೆ. ಸಮಯ ಬರ್ಲಿ, ಮೂವ್ ಮಾಡಿ ನಿನ್ ಮದ್ವೆನ ಮುಗಿಸ್ಬಿಡ್ತೀನಿ. ಇನ್ನೊಂದ್ಸಲ ಈ ತರ ಆಕ್ಟಿವಿಟಿ ಕಂಡು ಬಂತು ಅಂದ್ರೆ ಮುಲಾಜೆ ಇಲ್ಲ, ಡೈರೆಕ್ಟ್ ಜೈಲೆ. ಇವತ್ ಯಾಕೋ ಇವನು ಸಿಕ್ಕಾಪಟ್ಟೆ ಫ್ರಸ್ಟ್ರೇಷನ್ ಇರೋ ಹಾಗಿದೆ. ಅಲ್ಲಿಗೆ ಸಂಜೀವನಿಂದಲೋ ರಚನಾಯಿಂದಲೋ ಇವನ್ಗೆ ಸರಿಯಾಗಿ ಅವಮಾನ ಆಗಿರ್ಬೇಕು. ಇವನ್ಗೆ ಅವ್ರ ಮೇಲಿರೋ ಕೋಪ ಇನ್ನೂ ಸ್ವಲ್ಪ ಜಾಸ್ತಿ ಮಾಡ್ಬೇಕು. ರಾಣ, ಏನಾಯ್ತು? ಯಾಕೆ ಡಿಸ್ಟರ್ಬ್ಡ್ ಆಗಿದ್ಯಾ? ಇಲ್ಲಿ ನನ್ನ ಲೈಫ್ ಚಿಂದಿ ಚಿತ್ರಣ ಆಗೋಗಿದೆ ದೇವಿ. ಯಾಕೆ ರಾಣ ಇಷ್ಟು ಎಮೋಷನಲ್ ಆಗಿ ಮಾತಾಡ್ತಿದ್ಯಾ? ಅಂತದ್ ಏನಾಯ್ತೀಗ? 4 ಮನೆಗೆ ಜಾಲಿಯಾಗಿ ತಿನ್ಕೊಂಡು ಓಡಾಡ್ತಿದ್ ನಾಯಿ ಕಾಲ್ ಮುರಿದಾಕಿದ್ರೆ ಹೇಗಾಗತ್ತೆ ದೇವಿ? ಹಾಗಾಗಿದೆ ನನ್ನ ಪರಿಸ್ಥಿತಿ ಇವಾಗ. ಇಷ್ಟ ದಿನ ಹೇಗೋ ಅಂಗಡಿಯಲ್ಲಿ ಸ್ವಲ್ಪ
ಆವಾಗವಾಗ ಚಿನ್ನ ಕದ್ದು ನನ್ನ ಖರ್ಚಿಗೆ ಅಂತ ಉಪಯೋಗಿಸ್ಕೊತಾ ಇದ್ದೆ. ಇವತ್ತು ಆ ರಚನಾ ಅದನ್ನ ಕಂಡಿಡಿದು ಬಿಟ್ಲು. ಏನು ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡ್ಬಿಟ್ಟ ಅವಳ ಕೈಲಿ? ಇಲ್ಲ, ಆ ಸಂಜೀವನ್ ಮುಂದೆ ಅವಳನ್ನ ತೋರಿಸ್ಕೊಡ್ಲಿಲ್ಲ, ವಾರ್ನ್ ಮಾಡಿ ಕಳಿಸ್ಬಿಟ್ಲು. ಅವಳ್ದು ಯಾಕೋ ಅತಿ ಆಗ್ತಾ ಇದೆ. ಆಸ್ತಿಲಿ ಅವ್ರಿಗೆ ಎಷ್ಟು ಹಕ್ಕಿದ್ಯೋ ನಿನಗೂ ಅಷ್ಟೇ ಹಕ್ಕಿದೆ ರಾಣ. ಅದನ್ನ ಅವ್ರು ನ್ಯಾಯವಾಗಿ ನಿನಗೆ ಕೊಟ್ಟಿದ್ರೆ ನೀನು ಚಿಲ್ಲರೆ ಕೆಲಸ ಮಾಡೋ ಅಗತ್ಯ ಯಾಕೆ ಬರ್ತಿತ್ತು ಹೇಳು? ಅದವರಿಗೆ ಅರ್ಥ ಆಗ್ತಿಲ್ವಲ್ಲ ದೇವಿ. ನಾನು ಏನ್ ಮಾಡ್ಲಿ ಇವಾಗ? ಸಣ್ಣವನಿದ್ದಾಗಿಂದ ನನಗಿಷ್ಟ ಬಂದಿದ್ದನ್ನ ಮಾಡ್ಕೊಂಡು ನಾನು ಜಾಲಿಯಾಗಿರ್ತಾ ಇದ್ದೆ. ಆದ್ರೆ ಇವತ್ತು 10 ರೂಪಾಯಿಗೂ ಪರದಾಡ್ತಾ ಇದ್ದೀನಿ. ಯಾರಿಂದ? ಆ ಸಂಜೀವನಿಂದ, ರಚನನಿಂದ. ಇದಕ್ಕೊಂದು ಫುಲ್ ಸ್ಟಾಪ್ ಇರೋ ಟೈಮ್ ಬಂದ್ಬಿಡ್ತು ರಾಣ. ಕೃಷ್ಣನ್ನ ಮುಗಿಸೋ ಸಮಯ ಬಂದ್ಬಿಡ್ತು. ಆದ್ರೆ ಹೇಗೆ ದೇವಿ? ಆ ಟ್ರಸ್ಟ್ ಮೆಂಬರ್ ಜಗದೀಶ್ ನಮ್ಮನ್ನ ಟ್ರಸ್ಟಿಗೆ ಸೇರಿಸ್ಕೊಳ್ಳಲ್ಲ ಅಂತ ಹೇಳಿದ್ನಲ್ಲ. ಅದು ನಾನು ನೇರವಾಗಿ ಅವ್ರ ಹತ್ರ ಮಾತಾಡಿ ಕಾಂಪ್ರಮೈಸ್ ಮಾಡ್ಬಿಟ್ಟೆ. ಇನ್ ನಾವು ಬೋರ್ಡ್ ಮೆಂಬರ್ ಆಗೋದಕ್ಕೆ ಯಾವ ಅಬ್ಜೆಕ್ಷನ್ ಇರಲ್ಲ. ದಟ್ ಮೀನ್ಸ್ ನಮ್ಗೆ ಫ್ರೀಡಮ್ ಸಿಕ್ಬಿಡ್ತು. ನಾವ್ ಏನ್ ಬೇಕಾದ್ರೂ ಮಾಡ್ಬೋದು. ಇನ್ ಜಾಸ್ತಿ ಟೈಮ್ ವೇಸ್ಟ್ ಮಾಡ್ದೆ ಆ ಕೃಷ್ಣನ ಸಾಯಿಸ್ಬಿಡು. ನಾಳೆನೆ ಅವಳಿಗೊಂದು ಗತಿ ಕಾಣಿಸ್ಬಿಡ್ತೀನಿ. ಹಲೋ, ನಾನು ರಾಣ ಮಾತಾಡ್ತಿರೋದು. ನಿಮಗಿವಾಗ ಒಂದು ಮಗುದ ಫೋಟೋ ಕಳಿಸ್ತೀನಿ. ಅವಳನ್ನ ನಾಳೆನೆ ಎತ್ತು ಬಿಡ್ಬೇಕು. ನೀನ್ ಕೃಷ್ಣನ್ ಮುಗಿಸು. ಆ ಆಘಾತದಿಂದ ಸಂಜೀವ, ರಚನಾ ಇಬ್ರು ಕುಸ್ತು ಹೋಗ್ತಾರೆ. ದುಃಖ ತಡ್ಕೊಳಕ್ಕಾಗದೆ ಎಲ್ಲ ಬಿಟ್ಟು ಹೊರಟು ಹೋಗ್ತಾರೆ. ಅವ್ರ ಹಾಗೆ ಬಾಗ್ಲು ದಾಟಿದ ತಕ್ಷಣನೇ ನಾನು ನೀನೇ ಕೃಷ್ಣನ್ ಮರ್ಡರ್ ಮಾಡಿದ್ದು ಅಂತ ಮರ್ಡರ್ ಕೇಸಲ್ಲಿ ಜೈಲು ಕಳಿಸ್ತೀನಿ. ಇಡೀ ಆಸ್ತಿನ ಕೈವಶ ಮಾಡ್ಕೋತೀನಿ. ಅಮ್ಮ, ನಿನಗೋಸ್ಕರ ಬಹಳ ಪ್ರೀತಿಯಿಂದ ನಾ ಇದನ್ನೆಲ್ಲ ತಂದಿದ್ದೇನೆ. ತಗೋತೀಯ ನೀನು? ಈ ಮಗನ ಒಪ್ಕೊಂತೀಯ? ಎಲ್ರು ಹೇಳೋ ಥರ ನಾನು ನನ್ನ ಕುಟುಂಬಕ್ಕೆ ಯಾವ ದ್ರೋಹನೂ ಮಾಡಿಲ್ಲಮ್ಮ. ನನ್ನಿಂದ ಯಾವ ತಪ್ಪು ಆಗಿಲ್ಲ. ಆದರೆ ಅದನ್ನು ನಿನಗೆ ಹೇಗೆ ಅರ್ಥ ಮಾಡಿಸ್ಬೇಕಾಗ್ತಿಲ್ಲ ನನಗೆ. ಪಿಪಿ, ನಾನು ಹೇಗೆ ಕಾಣಿಸ್ತಿದ್ದೀನಿ? ಪಿಪಿ, ಏನಾಯ್ತು ನಿಂಗೆ? ಯಾಕೆ ಡಲ್ಲ ಇದ್ಯಾ? ಏನಿಲ್ಲ ಕಂದ, ಏನೂ ಇಲ್ಲ. ಈ ಡ್ರೆಸ್ಸಲ್ಲಿ ನಾನು ಹೇಗೆ ಕಾಣ್ತಾ ಇದ್ದೀನಿ ಅಂತ ಕೇಳಿದೆ. ಸೂಪರ್ ಬೇಬಿ. ನನ್ನ ಈ ಪುಟ್ಟ ದೇವತೆಗೆ ಯಾವ ಡ್ರೆಸ್ ಹಾಕಿದ್ರು ಆ ಡ್ರೆಸ್ಗೆ ಒಂದು ಕಳೆ ಬಂದ್ಬಿಡುತ್ತೆ. ಸಖತ್ ಸ್ಮಾರ್ಟ್ ಆಗಿ ಕಾಣಿಸ್ತಾ ಇದೆಯಾ? ಥ್ಯಾಂಕ್ ಯು ಬೇಬಿ, ನಾನು ಆಟ ಆಡ್ಕೊಂತೀನಿ. ಸರಿ. ಜೀವ, ಈ ಒಡವೆ ವಸ್ತ್ರ ಮಾತ್ರ ಅಲ್ಲ, ಇವತ್ತು ಅತ್ತೆ ನಿಮ್ಮನ್ನ ಮಗ ಅಂತಾನು ಒಪ್ಕೋತಾರೆ. ರಚು, ನಿಜಾನ? ಪದೇ ಪದೇ ವಿಜಯದಶಮಿ ದಿವಸ ಅಮ್ಮ ಆಚೆ ಬರ್ತಾರೆ, ನಮ್ಮನ್ನ ಒಪ್ಕೋತಾರೆ ಅಂತ ಹೇಳ್ತಾ ಇದೀಯಾ? ಅದರದ್ದು ಹೇಗೆ ಅಂತ ನಂಗೆ ತಿಳಿತಿಲ್ಲ. ಕಾನ್ಫಿಡೆನ್ಸ್ಗೆ ಕಾರಣ ಏನು? ಅಂಥದ್ದು ಏನು ನಡೀತಾ ಇದೆ? ಅದೆಲ್ಲ ಸಸ್ಪೆನ್ಸ್. ಇವತ್ ನೀವು ಅಮ್ಮನ ರಿಸೀವ್ ಮಾಡ್ಕೊಳ್ಳೋದಕ್ಕೆ ರೆಡಿ ಆಗಿರಿ.
ರಚನಾ, ಅಮ್ಮ ನಿಧಿ, ಸದ್ಯ ಬಂದ್ರಲ್ಲ. ನೀವೆಲ್ ಬರೋದಿಲ್ವಾ ಅನ್ಕೊಂಡ್ಬಿಟ್ಟಿದ್ದೆ. ಅತ್ತೆಮ್ಮ, ಹಬ್ಬಕ್ಕೆ ನೀವೆಲ್ಲ ಬಂದಿದ್ದು ನಮಗೆಲ್ಲ ತುಂಬಾ ಸಂತೋಷ ಆಗ್ತಾ ಇದೆ. ಇಟ್ಸ್ ಮೈ ಪ್ಲೆಜರ್ ಅಳಿದೇವ್ರು. ಚೆನ್ನಾಗಿದ್ದೀರಾ? ಕೇರ್ ಮಾಡ್ಬೇಡ, ನಿನ್ ಪಾಡಿಗೆ ನೀನಿರು. ರಾಣಾ, ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ಬಾಲ, ನೀವ್ ಹೇಗಿದ್ದೀರಾ? ನಾವು ಆರಾಮವಾಗಿ ಆನಂದವಾಗಿದ್ದೀವಿ. ಹೊತ್ತಾಯ್ತು, ಪೂಜೆ ಶುರು ಮಾಡೋಣವಾ? ಮಾಡೋಣಮ್ಮ. ದೇವಿ, ಪೂಜೆನ ಮನೆ ಹಿರಿಯರ್ ಮಾಡಿದ್ರೆ ಚಂದ. ಯೂಶಲಿ ವಿಜಯದಶಮಿಗೆ ಈ ಮನೇಲಿ ಪೂಜೆ ನಾನೇ ಮಾಡೋದು. ಅಲ್ಲಿಗೆ ಶಾಸ್ತ್ರ ಸಂಪ್ರದಾಯ ಯಾವುದು ಸರಿಯಾಗಿ ಆಚರಣೆ ಆಗ್ತಾ ಇಲ್ಲ ಇಲ್ಲಿ. ಇನ್ಮೇಲೆ ಇದೆಲ್ಲ ಬದಲಾಗ್ಬೇಕು. ಮನೇಲಿ ಅಮ್ಮನವ್ರ ಪೂಜೆನ ಹಿರಿಯವರೇ ಮಾಡ್ಬೇಕು. ಮನೆಯಲ್ಲಿ ಹಿರಿಯರು ಅಂದ್ರೆ ನಮ್ ಕನಕಾಂಬರಿ ಚಿಕ್ಕಮ್ಮ. ಸರಿ, ನಾನೇ ಮಾಡ್ತೀನಿ. ನೀವ್ ಮಾಡೋ ಹಾಗಿಲ್ಲ. ಹಾಗಾದ್ರೆ ಇನ್ಯಾರು? ಒಬ್ರಿದ್ದಾರೆ. ಎಲ್ಲಾರ್ಗಿಂತ ಹಿರಿಯರು. ಯಾರಪ್ಪ ಅವರು? ನನಗೆ ಗೊತ್ತಿಲ್ಲದೆ ಇರೋ ನಮ್ಮನೆ ಹಿರಿಯರು. ಒಂದ್ ನಿಮಿಷ ಬರ್ತೀನಿ.